ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಕೃಷಿ ಇದೆ, ಕೃಷಿಲಿ ಶೇಂಗಾ ಇದೆ, ಶೇಂಗಾನ ನಾವು ಎಣ್ಣೆ ಮಾಡ್ತೀವಿ. ಹಿಂಡಿ ಇದೆ, ಅಲ್ಲಿ ಗದ್ದೆ ಕಾಣ್ತಿದೆ ನಿಮಗೆ. ಗದ್ದೆ ಹಚ್ಚಿ 1 ತಿಂಗಳಾಯಿತು, ಇನ್ನೆರಡು ತಿಂಗಳಿಗೆ ಅದು ಬರುತ್ತೆ. ಅದನ್ನು ತೊಗೊಂಡು ಭತ್ತ ಮಾಡಿ ಮಿಲ್ಲಿಗೆ ಹಾಕ್ತೀವಿ, ಅಕ್ಕಿ ಮಾರ್ತೀವಿ ನಾವು. ಆ ಅಕ್ಕಿ ಮಾಡೋ ಪ್ರೋಸೆಸ್ಸಲ್ಲಿ ನಮಗೆ ಹಿಂಡಿ ಬೂಸ ಸಿಗುತ್ತೆ. ಸೊ ಇವೆಲ್ಲ ಅದರಲ್ಲೇ ಆ ಒಂದು ಸರಪಳಿಯಲ್ಲಿ ಇರುತ್ತೆ, ಆ ಒಂದು ಆಹಾರ ಸರಪಳಿಯಲ್ಲಿ, ಆ ಒಂದು ವ್ಯಾಲ್ಯೂ ಚೈನ್, ಆ ಒಂದು ಮೌಲ್ಯ ಸರಪಳಿಯಲ್ಲಿ ಒಂದಕ್ಕೊಂದು ಪೂರಕ. ಅವೆಲ್ಲ ಆದಮೇಲೆ ಮತ್ತೆ ಎರೆಹುಳು ಇದೆ. ಸೊ ಎರೆಹುಳುವಿಂದ ಆದಾಯ, ಈ ತರಕಾರಿ ಏರುಮಡಿಯಿಂದ ಆದಾಯ, ಕೃಷಿಯಿಂದ ಆದಾಯ, ಗದ್ದೆಯಿಂದ ಆದಾಯ, ತೋಟಗಾರಿಕೆ ವಿಭಿನ್ನ ಇದರಿಂದ ಆದಾಯ, ಹೈನು ಜೇನು ಮೀನು ಆದಾಯ. ಜೊತೆಗೆ ಈ ಗಿಡ ಬೆಳೆ ಬೆಳೆದು ನಿರ್ವಹಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ಒಂದು, ಅಲ್ಲಿದೆ ಗಿಡ ನೋಡ್ರಿ ಅಂತ ತೋರಿಸೋದು ಕೂಡ ಒಂದು. ಅದು ಕೃಷಿ ಪ್ರವಾಸೋದ್ಯಮ. ಅಲ್ಲೇನು ಕಾಣುತ್ತಲ್ಲ 2 ಡೋರ್ ಇದೆ ನೋಡಿ, ಅದು ರೂಮ್ಗಳು. ಜನಕ್ಕೆ ಯಾರು ಕಲಿಬೇಕು ಅಂತ ಇರುತ್ತೆ, ಅಥವಾ ಅಲ್ಲಿ ಇಲ್ಲಿ ಲಾಡ್ಜು, ಇಲ್ಲಿ ಹುಲಿಗೆಮ್ಮ, ಸೌದತ್ತಿ, ಅಲ್ಲಿ ಬಾದಾಮಿ, ಈ ಬಿಜಾಪುರಲ್ಲಿ ತುಂಬ NH ಹೋಗ್ತಾ ಇರುತ್ತೆ. ಅಲ್ಲಿ ಯಾವುದೋ ಲಾಡ್ಜಲ್ಲಿ ಇರೋ ಬದಲು ಎಲ್ಲೋ ಒಂದು ಕಡೆ ಅಲ್ಲೂ ಪೇ ಮಾಡಬೇಕಾ? ಈ ಒಂದು ಸುಂದರ ಪ್ರಶಾಂತವಾದ ಆರ್ಗ್ಯಾನಿಕ್ ಫಾರ್ಮಲ್ಲಿ ಇರಬಹುದಲ್ವ, ಅಷ್ಟೇ ಪೇ ಮಾಡಲಿ, ನಂದೇನು ಹೋಗ್ಬೇಕು? ಬಿತ್ತಿಲ್ಲ ಬೆಳೆದಿಲ್ಲ ಏನಿಲ್ಲ, ಒಂದ್ಸಲ ಇನ್ವೆಸ್ಟ್ಮೆಂಟ್ ಹೆಂಗೂ ನಾವು ಮನೆ ಕಟ್ಕೋಬೇಕು, 1-2 ರೂಮ್ ಎಕ್ಸ್ಟ್ರಾ ಕಟ್ಕೊಳ್ಳೋದಪ್ಪ ಅಷ್ಟೇ. ಕೃಷಿ ಪ್ರವಾಸೋದ್ಯಮ. ಸೊ ಆ ಕೃಷಿ ಪ್ರವಾಸೋದ್ಯಮನೂ ಒಂದು ಆದಾಯ. ಇಲ್ಲಿ ಬೆಳೆ ಬೆಳೆದು ಮಾರಾಟ ಮಾಡೋದು ಒಂದು ಆದಾಯ, ಬೆಳೆ ತೋರಿಸೋದು ಒಂದು ಆದಾಯ ಅಲ್ವಾ? ಆಮೇಲೆ ಅವ್ರು ಇಲ್ಲಿ ಬಂದಿರೋರು, ಈಗ ನೀವು ಜಾತ್ರೆಗೆ ಹೋದರೆ ಸುಮ್ಮನೆ ಬರಲ್ಲ, ಏನೋ ಒಂದು ಬೇಕೋ ಬೇಡನೋ ಒಂದು ತೊಗೊಂಡೇ ಬರ್ತೀರಾ. ಅಲ್ಲಿರೋ ಮಾರಾಟಗಾರರಿಗೆ ಅನುಕೂಲ ಮಾಡಿಕೊಟ್ಟೇ ಬರ್ತೀರಾ. ಬೇಕೋ ಹೋಗಿರ್ತೀವಲ್ಲ, ಕೊಳ್ಳುಬಾಕ ಸಂಸ್ಕೃತಿ. ಇಲ್ಲಿ ಬಂದಿರೋರು ಏನು ಮಾಡ್ತಾರೆ? ತರಕಾರಿ ತೊಗೊಳ್ತಾರೆ, ಹಣ್ಣು ತೊಗೊಳ್ತಾರೆ, ಪಿಕ್ ಆ್ಯಂಡ್ ಪೇ, ಇಲ್ಲಿರ್ತಕ್ಕಂಥ ಅಕ್ಕಿ ತೊಗೊಳ್ತಾರೆ, ಶೇಂಗಾ ಎಣ್ಣೆ ತೊಗೊಳ್ತಾರೆ. ನನಗೆ ಒಂದಕ್ಕೊಂದು ಪೂರಕ, ಸಮಗ್ರ ಕೃಷಿ, ಅದೇ ಒಂದಕ್ಕೊಂದು ಪೂರಕ ಇದು. ಇಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ಜನ ಇಲ್ಲಿ ಬಂದಿರೋದಕ್ಕೆ ಇಷ್ಟಪಡ್ತಾರೆ. ಬರೀ ಮೆಕ್ಕೆಜೋಳ ಬೆಳೆದೆ, ಬರೀ ದಾಳಿಂಬೆ ಬೆಳೆದೆ, ಅದ್ರ ಮಧ್ಯೆ ಮನೆ ಕಡೆ ಇರೋಕ್ಕೆ ಮನಸ್ಸು ಬರಲ್ಲ. ಇಲ್ಲಿ ಎಲ್ಲ ಇರಬೇಕು, ಇಲ್ಲಿ ಕೆರೆ ಇರಬೇಕು, ಪಕ್ಷಿಗಳು. ಮತ್ತು ಕೆರೆ, ಆಮೇಲೆ ಅಲ್ಲಿ ಬಿದಿರು ಕಾಣಿಸ್ತಿದೆ ನೋಡಿ, ಅದು ಬಯೋ ಫೆನ್ಸಿಂಗ್ ಅಂತ ಕರಿತೀವಿ. ಅಲ್ಲಿದೆ ನೋಡಿ ಬಿದಿರು, ಕೆರೆ ಒಡ್ಡಿಗೆ, ಆಯಿತಾ? ಅದು ಬಯೋ ಫೆನ್ಸಿಂಗ್ ಅಂತ ಕರಿತೀವಿ. ಈಗ ತೋಟಕ್ಕೆ ಹೋಗ್ಬೇಕಾದ್ರೆ ಬಿದಿರು, ಆಯಿತಾ, ಅದು ಅನೇಕ ಪಕ್ಷಿಗಳಿಗೆ ಆಸರೆ ಆಗಿದೆ, ಜೀವ ಸಂಕುಲಗಳಿಗೆ ಆಸರೆ ಆಗಿದೆ. ಇಲ್ಲೊಂದು ಗುಬ್ಬಿ ಬಂದು ಕೂತ್ಕೊಳ್ತು ಅಂದ್ಕೊಳ್ಳಿ, ಆಲ್ಮೋಸ್ಟ್ ಈಗ 2:15ಕ್ಕೆ ಒಂದು ಗುಬ್ಬಿ ಬಂತ, ನಾಳೆನೂ ಅಲ್ಲೇ ಬಂದಿರುತ್ತದು, 15 ನಿಮಿಷಕ್ಕೆ ಕೂತಿರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದೀಗ ಅಲ್ಲಿ ಪಕ್ಷಿ ಇದೆ ನೋಡಿ, ಇದ್ರ ಮೇಲೆ ನಾಳೆ ಬಂದು ಇದೇ ಟೈಮಿಗೆ ಇಲ್ಲಿ ಕೂತ್ಕೊಳ್ಳೋದು ಹಾಗೆ ಇರುತ್ತೆ. ಅದೇನು ಪಕ್ಷಿಗಳಿಗೆ ವಿಶೇಷ ಅಲ್ಲ, ನಿಮ್ಮೂರಿನ ಮಂದಿನೂ ಹಾಗೆ. ಮಧ್ಯಾಹ್ನ 1:15 ಹೋಗಿ ನಿಮ್ಮೂರು ನಟನಿಗೆ ಚಕ್ಕ ನಿಮ್ಮ ಮೊಬೈಲ್ ಫೋಟೋ ತೊಗೊಂಬಂದ್ಬಿಡ್ರಿ. ನಾಳೆ ಅಲ್ಲಿ ಹೋಗ್ರಿ, ಮತ್ತೆ ಅದೇ ಜನ ಅಲ್ಲೇ ಕೂತಿರ್ತಾರೆ. ಅದು ಒಂದು ತುಡಿತ ಫಿಕ್ಸ್ ಅಲ್ಲೇ ಇರ್ತಾರೆ ಅವರು, ಏನಿಲ್ಲ ಹಂಗೆ. ಸೊ ಆ ಒಂದು ಟೈಮಿಗೆ ಹಾಗೆ ಇರುತ್ತದು. ಸೊ ಹಾಗಾಗಿ ಅದು ಅಲ್ಲಿ ಒಂದು ಗುಬ್ಬಿ ಬಂದು ಇಲ್ಲಿ ಕೂತ್ಕೊಂತು, ಹಿಕ್ಕೆ ಹಾಕ್ತು. 1 ಗ್ರಾಮ್ ಇತ್ತು ಅಂದ್ಕೊಳ್ಳಿ, ದಿನಕ್ಕೆ ಒಂದೇ ಸತಿ ಹಾಕಲ್ಲ, ಹಾಕತ್ತೆ ಸುಮಾರು ಸಲ. ಅದು ನಾವು ಒಂದೇ ಸತಿ ಅಂತ ಅಂದ್ಕೊಳ್ಳೋಣ. 1 ಗುಬ್ಬಿ ಕೂತ್ಕೊಂಡು 1 ಗ್ರಾಮ್ ಹಿಕ್ಕೆ ಹಾಕ್ತು. 365 ದಿನ, 65 ಡೇಸ್ ರಜಾ ಕೊಡೋಣ ಅದಕ್ಕೆ, 300 ದಿನ. ಸೊ 300 ಗ್ರಾಮ್ ಬಿತ್ತಿಲ್ಲಿ 1 ಗುಬ್ಬಿಯಿಂದ. 10 ಗುಬ್ಬಿ ಬಂದರೆ 3 kg ಆಯಿತು. ವರ್ಷಕ್ಕೆ 3 kg ಗೊಬ್ಬರ ಬಂತಲ್ಲ. ಆ ಒಂದು 3 kg ಗೊಬ್ಬರ ಇಟ್ಸ್ ಎ ಮೀಡಿಯಮ್, ಅದು ಡೈರೆಕ್ಟ್ ಗೊಬ್ಬರ ಅಲ್ಲ. ಅಲ್ಲಿರೋ ತರಗೆಲೆಗಳಿಗೆ ಮೇಲೆ ಬಿದ್ದು ಸೂಕ್ಷ್ಮ ಜೀವಿಗಳನ್ನು ಪ್ರಚೋದಿಸಿ ಇನ್ನಷ್ಟು ಹ್ಯೂಮಸನ್ನು ಉತ್ಪತ್ತಿ ಮಾಡುತ್ತೆ. ಬರೀ ಇದು 1 ಗುಬ್ಬಿ ಕಥೆ ಆಯಿತು ಮಕ್ಕಳೇ. ಇನ್ನು ಸಾವಿರಾರು ಪಕ್ಷಿಗಳಿವೆ, ನೂರಾರು ಪಕ್ಷಿಗಳಿವೆ. ಸೊ ಹಾಗಾಗಿ ನಮಗೆ ಪಕ್ಷಿಗಳು ಕೂಡ ಬಹಳ ಇಂಪಾರ್ಟೆಂಟು. ಪಕ್ಷಿಗಳ ಜೊತೆ ಈ ಕೆರೆಯಲ್ಲಿ ಆ ಜೌಗು ಪ್ರದೇಶ ಇದೆ ನೋಡಿ, ಆ ಹುಲ್ಲೆಲ್ಲ ಬೆಳೆದಿದೆಯಲ್ಲ, ನಾವಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ದನಕರೂ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಆ ಕೆಸರಲ್ಲಿ ಒಂದಷ್ಟು ಜಾತಿಯ ಪ್ರಭೇದದ ಪಕ್ಷಿಗಳು ಆವಾಸ ಸ್ಥಾನ ಮಾಡಿಕೊಂಡಿರುತ್ತೆ. ಸೊ ಬಾತುಕೋಳಿಗಳು ಅಲ್ಲಿ ಇವೆ, ಸಂತಾನೋತ್ಪತ್ತಿ ಅಲ್ಲೇ ಮಾಡುತ್ತದು. ಸೊ ಹಾಗಾಗಿ ನಾವಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ, ಆ ಕಡೆ ತಿಳ್ಕೊಂಡು ಹೋಗ್ಬಿಡುತ್ತೆ ಅದು. ಸೊ ನಾವಲ್ಲಿ ಹೋಗೋಕ್ಕೂ ಆಗಲ್ಲ, ಆ ಕೆಸರಲ್ಲಿ ಯಾರು ಹೋಗ್ತಾರೆ? ಆಗಲ್ಲ. ಸೊ ಜೌಗು ಪ್ರದೇಶ ತುಂಬ ಇಂಪಾರ್ಟೆಂಟು. ಆ ಜೌಗು ಪ್ರದೇಶದಲ್ಲಿ ದುಂಬಿ ಆಗಲಿ, ಪಾತರಗಿತ್ತಿ ಆಗಲಿ, ಬಾರ್ನ್ ಸ್ವ್ಯಾಲೋ ಅಂತ ಪಕ್ಷಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಆ ಪಕ್ಷಿಗಳು ಮಡ್ ಪ್ಲಡಿಂಗ್ ಮಾಡುತ್ತೆ, ಮಡ್ ಪ್ಲಾಡಿಂಗ್ ಅಂತಾರೆ. ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶಗಳನ್ನು ಹೀರಿಕೊಳ್ಳುತ್ತೆ. ಅದಕ್ಕೆ ಆ ಒಂದು ಟೆಕ್ನಾಲಜಿ ಇದೆ ಅದಕ್ಕೆ, ಆ ಕೊಕ್ಕಲ್ಲಿ. ಸೊ ಅದು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ ಅದು. ಸೊ ಸೂಸು ಮಣ್ಣು, ಜೌಗು ಪ್ರದೇಶ ಕೂಡ ನಮಗೆ ಬಹಳ ಇಂಪಾರ್ಟೆಂಟು. ನಾವು ಕೆರೆ ನೀಟಾಗಿ, ಇವಾಗೇನು ಈ ಏಜಲ್ಲಿ ಇದ್ದೀರಪ್ಪ ನೀವು,
ನಮ್ಮ ಏಜಲ್ಲಿ ಈಗೆಲ್ಲ MLAಗಳು ಅವರು ಇವರು ಆಫೀಸರ್ಸು IAS ಆಫೀಸರ್ಸು ಎಲ್ಲ ಈಗ ನನ್ನ ಏಜಲ್ಲಿ ಇದ್ದಾರೆ. ಇನ್ನೊಂದು 20-30 ವರ್ಷಕ್ಕೆ ನಾವೆಲ್ಲ ಔಟ್ವಿ ಅನ್ಕೋ. ಆವಾಗ ನಿಮ್ಮ ಏಜಲ್ಲಿ ಇರೋರೇ ಬರೋರು, ಅಧಿಕಾರಿಗಳಾಗಲಿ MLAಗಳಾಗಲಿ, ದೇಶ ಕಟ್ಟೋರು ದೇಶ ಬೆಳೆಸೋರು ಎಲ್ಲ ನಿಮ್ಮ ಏಜವರು. ಆವಾಗ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿರಿ. ಪರಿಸರ ಸಂರಕ್ಷಣೆ ನೀಟಾಗಿ ಒಂದು ಕೆರೆ ಮಾಡಿಬಿಟ್ಟು ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ಕಲ್ಲು ಚಪ್ಪಡಿ ಕಟ್ಟಿಬಿಟ್ರೆ ಅದು ಉಪಯೋಗ ಇಲ್ಲ. ಪಕ್ಷಿಗಳಿಗೆ ಜೋಗು ಪ್ರದೇಶ ಬೇಕು, ಸೂಸು ಮಣ್ಣು ಬೇಕು, ಅಂದರೆ ಅಲ್ಲಿ ಕ್ರಿಮಿ ಕೀಟ ಪಕ್ಷಿಗಳ ಆವಾಸ ಸ್ಥಾನ ಬೆಳೀತದೆ. ಸೊ ನೈಸರ್ಗಿಕವಾಗಿ ಅದನ್ನು ನಾವು ಬೆಳೆಸುವಲ್ಲಿ ವಿಚಾರ ಮಾಡಬೇಕು. ಓಕೆ, ಇಲ್ಲಿರೋ ಕೆರೆ ನೋಡಿ, ಮತ್ತು ನಾನಲ್ಲಿ ಸಪ್ರೇಟ್ ಕೆರೆ ಮಾಡಿದ್ದೀನಿ. ನನಗೆ ಹೇಳಿದ್ನೆಲ್ಲ ಹಾಗೆ ಕಲ್ಲೆಲ್ಲ ಹಾಕ್ಬಿಟ್ಟು ಹಾಗೆ ಮಾಡಿರೋದು. ಒಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಮಾಡ್ರೇಟು ಮಾಡ್ಕೊಂಡಿದ್ದೀನಿ. ಅಲ್ಲಿ ಅಷ್ಟು ಪಕ್ಷಿಗಳು ಕಾಣಲ್ಲ ನಮಗೆ. ಆಮೇಲೆ ಈಗ ಮಧ್ಯಾಹ್ನ ನಾವು ಇರಲ್ಲ, ಸಾಯಂಕಾಲ ಬೆಳಗ್ಗೆ ತುಂಬ ನಿಮ್ಮ ಕಲರವ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಈಗ ಸೀದಾ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ತಾ ಕೆರೆ ಹೋಗಿ ಬಿದಿರಿಂದ ನಡ್ಕೊಂಡು ತೆಂಗಿನಪಟ್ಟಿ ಹತ್ರ ಹೋಗ್ತೀವಿ ನಾವು. ಇದೆಲ್ಲ ಹೋಗ್ತಾ ನೀವು ಆಗಲೇ ನೀವು ಜೊಂಡು ಗಿಂಡು ಎಲ್ಲ ಕಿತ್ಕೊಂಡ್ಬಂದ್ರಲ್ಲ, ಹೋಗ್ತಾನೆ ಒಂದು ಗುಡ್ ಟರ್ನ್ ಮಾಡಬೇಕು. ಗುಡ್ ಟರ್ನ್ ಅಂದರೆ ಒಳ್ಳೆಯ ಕೆಲಸ. ಆಗಲೇ ಏನು ಕಿತ್ತಿದ್ರಲ್ಲಿ ಈಗೆಲ್ಲ ನಿಮಗೆ ಬಿಳಿ ಜೊಂಡೆಲ್ಲ ಕಾಣುತ್ತಲ್ಲಮ್ಮ, ಒಬ್ಬೊಬ್ಬರು 10 ಕಿತ್ರಿ. 10 ಕಿತ್ಕೊಂಡು ನನ್ನ ಜೊತೆ ಬರ್ರಿ. ಅಲ್ಲಿ ಹಲಸಿನ ಲೈವ್ ಮ್ಯೂಸಿಯಮು ಅಥವಾ ಮಾವಿನ ಲೈವ್ ಮ್ಯೂಸಿಯಮ್ ಇದೆ, ಅದ್ರ ಕೆಳಗಡೆ ಮುಚ್ಚಿಗೆ ಬಿಸಾಕ್ಬಿಟ್ಟು ಬಂದ್ಬಿಡಿ. ಅಂದರೆ ಈಗ ಒಂದು ಗಿಡ ಕಿತ್ರಮ್ಮ, ಒಂದು ಗಿಡ ಯಾವುದಾದ್ರೂ ಒಂದು ಅಲ್ಕೋ ಅದಾಗಲ್ಲ, ಅದು ಕೊಡ್ಕೊ ಸಾಕು 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 ಬಾ, ಸಿಕ್ತು ಮರೆ ಒಲ್ಲೆ. ಇಲ್ಲಿ ನೋಡ್ರಿ, ಮೇಲ್ಗಡೆ ಪಾರ್ಟ್ ಸೆಲ್ಯುಲೋಸು, ಇದು ಲಿಗನಿನ್ನು ಮಣ್ಣಿಗೆ ಬೇಕು. ನಾವು ಕತ್ತರಿಸ್ಬೇಕು ಅಂದರೆ ಇದನ್ನು ಕತ್ತರಿಸ್ಬೇಕಿಲ್ಲಿ. ಸೊ ಮಳೆ ಬಂದಾಗ ಅದು ವಾಟ್ರಲ್ಲಿ ನೀರು ಹಿರ್ಕೊಳ್ಳುತ್ತೆ. ಇದು ಬೇಗ ಮಣ್ಣಾಗುತ್ತೆ, ಗೊಬ್ಬರ ಆಗುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ಹಿಕ್ಕೆ ಏನಾದರೂ ಬಿದ್ದುಬಿಡ್ತು ಅಂದರೆ ಇನ್ನಷ್ಟು ಬೇಗ ಆಗುತ್ತೆ. ನಾನಿಷ್ಟು ಒಣ ಹುಲ್ಲು ತಂದು ಇಲ್ಲಿ ಹಾಕ್ತೀನಿ, ಒಂದಿಷ್ಟು ಒಣ ಹುಲ್ಲು ತಂದು ಇಲ್ಲಿ ಹಾಕ್ತೀನಿ. ಇಲ್ಲಿಗೊಂದು ಸ್ವಲ್ಪ ಸೆಗಣಿ ನೀರು ಸಿಂಪಡಿಸ್ತೀನಿ. ಇದಕ್ಕೇನು ಸಿಂಪಡಿಸಲ್ಲ. ಇದು ಬೇಗ ಗೊಬ್ಬರ ಆಗುತ್ತೋ, ಅದು ಬೇಗ ಗೊಬ್ಬರ ಆಗುತ್ತೆ. ಇದು ಬೇಗ ಯಾಕಲ್ಲಿ ಗೊಬ್ಬರ ಆಗುತ್ತೆ? ಸೆಗಣಿ ನೀರು ಸಿಂಪಡಿಸಿದ್ದೀನಿ, ಅದಕ್ಕೆ ಗೊಬ್ಬರ ಆಗುತ್ತೆ. ಓಕೆ, ಅದೇ ಯಾಕೆ ಅಂತ, ತೇವಾಂಶ, ಕ್ರಿಮಿಕೀಟ ಇರಲ್ಲ ಕಣೋ, ಸೂಕ್ಷ್ಮ ಜೀವಿಗಳಿರ್ತವೆ, ಮೈಕ್ರೋ ಆರ್ಗ್ಯಾನಿಸಮ್ಸು. ಅವು ತನ್ನ ಕೆಲಸ ಶುರು ಮಾಡುತ್ತೆ. ಮೊಸರಲ್ಲಿ ಹೆಂಗೆ ಸೂಕ್ಷ್ಮ ಇದಿರುತ್ತೆ ಹಾಗೆ ನಮ್ಮ ದೇಹದಲ್ಲೂ ಸಿಕ್ಕಾಪಟ್ಟೆ ಸೂಕ್ಷ್ಮ ಜೀವಿಗಳಿದೆ. ಅವು ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಹೈಜಿನ್ ಥಿಯರಿ ಅಂತಿದೆ ಮಕ್ಕಳೇ. ಈ ಕರೋನಾ ಬಂದಾಗೆಲ್ಲ ಡೆಟಾಲ್ ಹಚ್ಚಿ ತೊಳಿ, ಇದು ಹಚ್ಚಿ ಮುಖ ತೊಳಿ ಯಾವಾಗಲೂ ಶುದ್ಧವಾಗಿದ್ದರೆ ನಮ್ಮ ಪ್ರತಿರೋಧ ಶಕ್ತಿ ತುಂಬ ಶುದ್ಧ. ಅತಿ ಶುದ್ಧತೆ, ಯಾವುದು ಅತಿ ಆಗಬಾರ್ದು ಅಂತಾರೆ. ಅತಿ ಶುದ್ಧತೆ ಹೈಜಿನ್ ಥಿಯರಿ ಏನು ಹೇಳುತ್ತೆ, ನಮ್ಮಲ್ಲಿ ಯಾವಾಗಲೂ ಕ್ಲೀನಾಗೇ ಇರುತ್ತಲ್ಲ, ನಮ್ಮಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಪ್ರತಿರೋಧ ಮಾಡ್ತಕ್ಕಂಥ ಅವಕಾಶಗಳೇ ಸಿಗಲ್ಲ. ಡೆಟಾಲೇ ಹಾಕ್ತಿರ್ತೀವಿ, ಹ್ಯಾಂಡ್ ಸ್ಯಾನಿಟೈಸರೇ ಹಾಕ್ತೀವಿ ಯಾವಾಗಲೂ ಹಾಗೆ. ಸೊ ಅದು ಒಂದು ಸ್ವಲ್ಪ ಇರಬೇಕು. ಸೊ ಅದು ಸ್ಟ್ರಾಂಗ್ ಆಗಿರುತ್ತೆ, ಪ್ರಬಲವಾಗಿರುತ್ತೆ. ಯಾವುದೇ ಸಣ್ಣ ಪುಟ್ಟ ಇದ್ರೂ ಅದು ಪ್ರತಿರೋಧ ತೋರಿಸುತ್ತೆ, ನಮ್ಮನ್ನು ಆರೋಗ್ಯವಾಗಿಡುತ್ತೆ, ಸಮರ್ಥವಾಗಿರುತ್ತೆ. ನಮ್ಮಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಆಗರ ನಾವು. ಈಗ ನೀವೆಲ್ಲ ಇದ್ದೀವಿ, ಎಲ್ಲರನ್ನೂ ಒಂದು ತಕಡೀಲಿ ಹಾಕೋಣ. ಎಷ್ಟು kg ಆಗುತ್ತೆ ಅದನ್ನು ಲೆಕ್ಕ. ಆಮೇಲೆ ಆನೆ, ಡೈನೋಸಾರು, ಇಡೀ ವರ್ಲ್ಡಲ್ಲಿರೋ ಎಲ್ಲ ಪ್ರಾಣಿಗಳನ್ನು ಒಂದು ತಕಡೀಲಿ ಹಾಕೋಣ. ಒಂದು ತಕಡೀಲಿ ಸೂಕ್ಷ್ಮ ಜೀವಿಗಳನ್ನು ಹಾಕೋಣ. ಯಾವುದು ವೆಯ್ಟ್ ಆಗುತ್ತೆ? ಅಲ್ಲ, ಸೂಕ್ಷ್ಮ ಜೀವಿಗಳು ವೆಯ್ಟ್ ಆಗುತ್ತೆ. ಇಲ್ಲೇನು ತಕಡೀಲಿ ಇದೆಯಲ್ಲ, ಅದನ್ನು ಅತಿ ಅಲ್ಪ ಕಾಲದಲ್ಲಿ ಇವಿಷ್ಟು 100 ಪಟ್ಟು 1000 ಪಟ್ಟು ಹೆಚ್ಚಾಗ್ಬಿಟ್ಟು ಕರಗಿಸ್ಬಿಡುತ್ತೆ ಅದನ್ನು. ಸೂಕ್ಷ್ಮ ಜೀವಿಗಳೇ ವೆಯ್ಟ್. ಸೂಕ್ಷ್ಮ ಜೀವಿಗಳಿಲ್ಲದೆ ಜೀವನ ಇಲ್ಲ. ಗಿಡಕ್ಕೂ ಬೇಕು, ಪ್ರಾಣಿಗಳಿಗೂ ಬೇಕು, ಪಕ್ಷಿಗಳಿಗೂ ಬೇಕು, ಎಲ್ಲದಕ್ಕೂ ಸೂಕ್ಷ್ಮ ಜೀವಿಗಳೇ ಎಲ್ಲ. ಬಹಳ ಇಂಪಾರ್ಟೆಂಟ್ ರೋಲು. ಅದನ್ನು ನಾವು ಸ್ಪ್ರೇ ಮಾಡ್ತೀವಿ, ಡೆಟಾಲ್ ಹಾಕ್ತೀವಿ, ಚೆನ್ನಾಗಿ ಕೈ ತೊಳ್ಕೊಂಬಿಡ್ಬೇಕು ಸ್ವಚ್ಛಾಗಿ ಶುದ್ಧವಾದ ನೀರಲ್ಲಿ. ಅದು ಕೆಮಿಕಲ್ ಹಾಕ್ಬಿಟ್ಟು ತೊಳೋ ಅಗತ್ಯ ಇಲ್ಲ ಪುಟ್ಟ. ಇವನ್ ಸೋಪು ಕೂಡ ಅದೇ ಒಂದು ಲೆಕ್ಕಕ್ಕೆ. ನಾವೇನು ಮೈಸೂರು ಸ್ಯಾಂಡ್ಲು, ಸೋಪು, ಲೈಫ್ ಬಾಯ್ ಅವೆಲ್ಲ ಯೂಸ್ ಮಾಡ್ತೀವಿ. ಕಡಲೆ ಹಿಟ್ಟು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬರೀ ನೀರು ಯೂಸ್ ಮಾಡಿ. ಇದೆಲ್ಲ ಹೇಳಿದ್ರೆ ನಿಮ್ಗೆ ಏನಪ್ಪ ಇದೇನೋ ಸಂತ ಮಾತಾಡ್ತಿದ್ದಾರೆ ಅನ್ನೋ ಥರ ಅನ್ಕೊಂಬಿಡುತ್ತೆ. ಇದು ಕ್ವೈಟ್ ನಾರ್ಮಲ್. 100 ವರ್ಷದಿಂದ ನಾವೆಲ್ಲ ಅದನ್ನೇ ಮಾಡ್ತಿದ್ದಿದ್ದು. ಸಿಂಪಲ್. ನಾವು ಶುದ್ಧವಾಗಬೇಕಂದ್ರೆ ನದಿಗೆ ಹೋಗ್ತಿದ್ವಿ, ಒಳ್ಳೆ ಸ್ನಾನ ಮಾಡ್ತಿದ್ವಿ. ಆವಾಗ ಯಾವ ಬ್ರ್ಯಾಂಡ್ ಕಂಪ್ನಿ ಇತ್ತು? ಆವಾಗೆಲ್ಲ ನಮ್ಮ ತಾತ ಮುತ್ತಾತ ಎಲ್ಲ ಬೆಳೆದು ಬಂದಿಲ್ವ, ನಾವೆಲ್ಲ ಇವಾಗಿಲ್ವ? ಸೊ ಆದಷ್ಟು ನಮ್ಮ ಅಗತ್ಯತೆಗಳನ್ನು ಕಡಿಮೆ ಮಾಡ್ಕೋಬೇಕು. ನೀವು ಕಾವಿ ಉಟ್ಕೊಂಡು ಸನ್ಯಾಸಿಯಾಗಿ ಅಂತ ಹೇಳ್ತಿಲ್ಲ. ನಿಮ್ಮ ದಿನಚರಿಯಲ್ಲಿ ಯಾವುದು ಅನಗತ್ಯವೋ ಅದನ್ನು ತ್ಯಜಿಸಿ. ಸಿಂಪಲಾಗಿ ಸರಳವಾಗಿ ಅಳವಡಿಸ್ಕೊಳ್ಳಿ ನಿಮ್ಮ ದಿನಚರಿಯನ್ನು.
ಬಿಸಿಲು ಬರಗಾಲ ಅವಾಗೂ ಕೂಡ ಈ ಬಿದಿರಿನ ಮೇಳದಲ್ಲಿ ನಿಮಗೆ ಅಷ್ಟೋ ಇಷ್ಟೋ ಹಸಿರು ಹುಲ್ಲಿನ ಆಸರೆ ಸಿಗುತ್ತದೆ. ಕುರಿಗಳು ಇಲ್ಲಿ ಬಂದು ಮೇಯ್ದಾಗ ಕೆಳಗಡೆ ಪ್ರೂನಿಂಗ್ ಆಗೋಗುತ್ತೆ, ಮೇಲ್ಗಡೆ ಅದು ಹಾಗೆ ಇರುತ್ತೆ, ನಾವು ಅದನ್ನು ಕತ್ತರಿಸಿ ಬಳಸಬಹುದು. ಮತ್ತು ಇದ್ರದ್ದು ಸಂವರ್ಧನೆ ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಕಬ್ಬು ಹೆಂಗೆ ಕತ್ತರಿಸ್ಬಿಟ್ಟು ಚುಚ್ಕೊಂಡು ಹೋಗ್ಬಿಡ್ತೀರಲ್ಲ, ಹಾಗೆ ಇದನ್ನು ಕತ್ತರಿಸ್ಬಿಟ್ಟು ಚುಚ್ಕೊಂಡು ಹೋಗ್ಬಿಟ್ರೆ ಫೆನ್ಸ್ ಆಗೋಯ್ತು. ಇಲ್ಲಿರೋದು ಮಟ್ಟ ಬಿದಿರು ಮುಳ್ಳು ಬಿದಿರು ಕಮರ್ಷಿಯಲ್ ಪರ್ಪಸ್ಗೆಲ್ಲ, ಇದು ಫೆನ್ಸಿಂಗ್ ಪರ್ಪಸ್ಗೆ. ಈಗ ಹಚ್ಚಿ ಇದನ್ನು 3 ವರ್ಷ ಆಯಿತು. ಹಚ್ಚಿರೋ ಜಾಗ ಗಮನಿಸಿ, ಇಳಿಜಾರಿದೆ, ನೀರು ಕೊಡೋಕ್ಕಾಗಲ್ಲ, ಡ್ರಿಪ್ ಲೈನ್ ಎಳೆಯೋಕ್ಕೂ ಆಗಲ್ಲ, ಮಳೆ ಬಂದಾಗ ಅಷ್ಟೇ ನೀರು, ಅಂಥ ಬರ ಆಧಾರಿತ ಡ್ರಾಟ್ ರೆಸಿಸ್ಟೆಂಟ್ ವೆರೈಟಿ, ಮೈ ತುಂಬ ಮುಳ್ಳದ್ರದ್ದು. ಇವಾಗ ಇಷ್ಟು ಬೆಳೆದಿದೆ, ಮುಂದಿನ ವರ್ಷ ಆದರೆ ಡಬಲ್ ಆಗಿರುತ್ತೆ. ಪ್ರತಿಯೊಂದು 3-4 ಕಳಲೆಗಳು ಬರುತ್ತೆ. ಬಾಳೆ ಗಿಡ ಹೆಂಗೆ ಸಕ್ಕರ್ಸ್ ಅನ್ನುತ್ತಾರೆ ಹಾಗೆ ಕಳಲೆಗಳು ಬರುತ್ತೆ. ಜೂನಿಂದ ಕಳಲೆ ಅಂತ ಹೇಳಿದ್ರೆ ಈಗ ಬಾಳೆ ಗಿಡ ಇರುತ್ತಲ್ಲಮ್ಮ, ಬಾಳೆ ಗಿಡ ಮರಿ ಹೆಂಗಾಕತ್ತೆ, ಅದೇ ಕಳಲೆ. ಬಿದಿರುದು ಹಾಗೆ ಬರುತ್ತೆ, ಬೀಜದಿಂದ ಬೇಕಾಗಲ್ಲ ಬಾಳೆದು, ಸಕ್ಕರ್ಸ್. ಇದು ಕಳಲೆ. ಮತ್ತು ಬಾಳೆ ದಿಂಡು ನಾವು ತಿಂತೀವಿ, ಬಿದಿರನ್ನು ತಿನ್ಬೋದಾ? ಬಿದಿರಿನ ಕಳಲೆಯನ್ನು ತಿನ್ನಬಹುದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಿದಿರಿನ ಕಳಲೆಯನ್ನು ತಿನ್ನಬಹುದು. ಕಳಲೆ ಮಾತ್ರ ಈ ಇಡೀ ಬಿದಿರು ತುಂಬ ಹಾರ್ಡ್ ಇರುತ್ತೆ, ಕಟ್ಟಿಗೆ ತಿನ್ನೋಕ್ಕಾಗಲ್ಲ. ಇವಾಗ ಹೆಂಗೆ ನಾವು ಬಾಳೆ ದಿಂಡನ್ನು ಸುಲಿತೀವಿ, ಒಳಗಡೆ ಬೆಳ್ಳಗಿರುತ್ತೆ. ಬಾಳೆ ದಿಂಡು ತಿಂದಿದ್ದೀರಾ ಇಲ್ಲ ನೀವು? ಗುಡ್. ಅದು ಭಾಳ ಎನ್ರಿಚ್ಡ್, ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದು. ಹಾಗೆ ಜೂನ್ ಜುಲೈ ಮಳೆಗಾಲದಲ್ಲಿ ಏನಾಗುತ್ತೆ, ಮಳೆಗಾಲದಲ್ಲಿ ಇದ್ರದ್ದು ಸಂತಾನೋತ್ಪತ್ತಿ ಪ್ರಕ್ರಿಯೆ ಇಗ್ನೈಟ್ ಆಗುತ್ತೆ. ಸೊ ಇದು ಬಿದಿರು ಏನಿದೆಯಲ್ಲ, ಪಕ್ಕದಲ್ಲಿ ಕಳಲೆಗಳು ಬರ್ತಾ ಇರುತ್ತೆ. ಇವಾಗ ಸಿಗಲ್ಲ, ಇವಾಗ ಬಲತ್ ಬಿಟ್ಟಿರುತ್ತೆ, ಕಟ್ಟಿಗೆ ಆಗ್ಬಿಟ್ಟಿರುತ್ತೆ, ಇವಾಗ ಆಗಲ್ಲ ಅದು. ಸೊ ಅದನ್ನು ನಾವು ಆಹಾರಕ್ಕೆ ಬಳಸ್ಬೋದು. ಕಳಲೆ ಸಾರು ಮಲೆನಾಡು ಕಡೆ ಅದ್ಭುತ. ಇವಾಗ ನಿಮ್ಮಲ್ಲಿ ಹೆಂಗೆ ಹೊರಗಡೆ ತರಕಾರಿ ಮಾರ್ಕೆಟಲ್ಲಿ ಎಲ್ಲ ಥರ ತರಕಾರಿನ ಮಾರ್ತಾರೋ, ಅಲ್ಲಿ ಮಳೆಗಾಲದಲ್ಲಿ ಕಳಲೆಯನ್ನು ತೊಗೊಂಬಂದು ದಿಂಡು, ಬಾಳೆ ದಿಂಡು ಮಾರೋದು ನೋಡಿದ್ದೀರಲ್ಲ, 10 ರೂಪಾಯಿಗೊಂದು 5 ರೂಪಾಯಿಗೊಂದು ಬಾಳೆ ದಿಂಡು,
ಅಲ್ವಾ? ಬಾಳೆ ಗೊನೆ ಕಿತ್ತಿದ್ಮೇಲೆ ಅದನ್ನೇನು ಮಾಡೋದು? ಅದನ್ನು ತೆಗೆದುಬಿಟ್ಟು ಅದ್ರದ್ದು ಮಾಡ್ತಾರೆ. ಅದನ್ನೇ ನಾನು ಪೊಟ್ಯಾಷನ್ದಿದ್ದು. ಸೊ ಕಳಲೆನ ಕಿತ್ಬಿಟ್ಟು ಹೊರಭಾಗದಲ್ಲಿ ಕಳಲೆ ಇಟ್ಟಿರ್ತಾರೆ ಅಲ್ಲಿ. ಆ ಕಳಲೆನ ಸಣ್ಣಗೆ ಹೆಚ್ಚಿಬಿಟ್ಟು 2 ದಿನ ನೆನೆಸಿ ಆಮೇಲೆ ಕಳಲೆ ಸಾರು ಮಾಡ್ತಾರೆ. ಬಹಳ ಟೇಸ್ಟ್ ಇರುತ್ತದು. ಕಳಲೆ ಸಾರು ತಿನ್ಬೇಕ್ರಿ, ಅದ್ಭುತ ಅದು. ಈಗ ನಮ್ಮ ಅಜ್ಜಾರ ಮಠದಲ್ಲಿ ಸಾರು ಇರುತ್ತೆ ನೋಡಿ, ಟೇಸ್ಟ್ ಇರುತ್ತೆ. ಕಪ್ಪದ ಗುಡ್ಡಕ್ಕೆ ಹೋದಾಗ ಒಂಥರ ಏನೇನೋ ಅದು ಮೆಣಸು ಅವೆಲ್ಲ ಹಾಕಿ ಪ್ಯೂರ್ ಶುದ್ಧವಾದಂಥದ್ದು ಸಾರು ಇರುತ್ತೆ, ಭಾಳ ಟೇಸ್ಟ್ ಇರುತ್ತೆ. ಹಾಗೆ ಕಳಲೆ ಸಾರು ಅದ್ಭುತ ಅದು ಎಡಿಬಲ್ ನೋಡಿ. ಇವೆಲ್ಲ ನಾವು ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಬಿಟ್ಟು ನಾವು ಆರಾಮಾಗಿ ಬೇಕ್ರಿ ಅಂಗಡಿಗೆ ಹೋಗ್ಬಿಟ್ಟು 10 ರೂಪಾಯಿ ಕೊಟ್ಟು ಮಾರಿ ಬಿಸ್ಕೆಟು ಮನೆ ಹಾಕೋ ಅಂಥವೇ ತಿಂತೀವಿ. ಅವು ಯಾವುದು ಬೇಕ್ರಿ ಐಟಮ್ಸು ಯಾವುದು ಬೇಕಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವಾಗ ನಿಮಗೆ ವಯಸ್ಸಿದೆ, ಆರೋಗ್ಯ ನೋವಾಗುತ್ತೆ, ಹಾರ್ಟ್ ಸ್ವಲ್ಪ ವೀಕ್ ಆಗುತ್ತೆ, ರಕ್ತ ಶುದ್ಧೀಕರಣದಲ್ಲಿ ಸಮಸ್ಯೆ ಆಗುತ್ತೆ. ಅವಾಗ ಗೊತ್ತಾಗಲ್ಲ, ಇವಾಗ ಗೊತ್ತಾಗಲ್ಲ ನಿಮಗೆ, ಅವಾಗ ಸಮಸ್ಯೆ ಆಗುತ್ತೆ. ಸೊ ನಾವು ಬೆಳೀತಾನೆ ಶುದ್ಧವಾದ ಆಹಾರ ಅಷ್ಟು ಟೈಟಾಗಿ ಫಿಕ್ಸ್ ಆಗಿಬಿಡುತ್ತೆ. ಒಂದ್ಸಲಿ ಹಚ್ಚಿಬಿಟ್ರೆ ಆಯಿತು. ಪೊಸಿಷನ್ ಮುಂದೆ ಹಾಂ 7 ಆಯಿತು. ಅದಕ್ಕಿಂತ ಜಾಸ್ತಿ ಯಾರು ಹೋಗ್ತೀರ? ಹಾಂ ಬರ. ನೀವೇನು ಕಾಂಪೀಟ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ನಿಮಗೆ, ಮಾಡ್ತೀರಾ? ಕಟ್ ಹೋಗಿ, ಆಗಲ್ಲ ಬಿಡು. ಅಷ್ಟೇ, ಅದು ಇಸ್ ದ ನಾನು ಅವ್ನು ಹೇಳಿದ್ದೀನಿ ತೋರಿಸ್ತಾನೆ. ಹೋಯ್ತು, ಹೋಗಿತ್ತು 7 ಆಯಿತು. 7ರ ಮೇಲೆ ಹೋಗ್ಬೇಕು. ಹಾಂ ಬಾಪ, ಲಾಸ್ಟ್ ಇದು. ಗರ್ಲ್ಸ್ ನೀವು ಯಾರಾದ್ರು ಕಾಂಪಿಟರ್ದು ಮಾಡಿರಿ ಓಲಿ. ಏನು ಓಕೆ, ಹೊಂದ್ಕೊಳ್ಳೋದು ಕಷ್ಟ ಇದೆ. ಅಂಥದ್ರಲ್ಲಿ 2.5 ಎಕರೆ ಇದು. 2.5 ಎಕರೆ ತೋಡ್ಬಿಟ್ಟು ಹಿಂಗೆ ತೆಗ್ಗೆಲ್ಲ ಆಗೋಯ್ತು. ಇಲ್ಲಿ ಜಲ ಸಂರಕ್ಷಣೆ ಬಹಳ ಇಂಪಾರ್ಟೆಂಟು. ನಿಮ್ಮ ಹತ್ರ 10 ಎಕರೆ ಇದೆಯಾ, 1 ಎಕರೆ ಆದರೂ ನೀರಿನ ಸಂರಕ್ಷಣೆ ತಾಕು ಮಾಡ್ಕೋಬೇಕು. ಹಾಗೆ ಅಟ್ಲೀಸ್ಟ್ 10% ಆಫ್ ಯುವರ್ ಲ್ಯಾಂಡ್. ವರ್ಷ ನಮ್ಮಲ್ಲಿ 500ರಿಂದ 600 ml ಮಳೆ ಬೀಳುವ ಪ್ರಮಾಣ. ಬಿದ್ದುಬಿಟ್ಟು ಹರ್ಕೊಂಡು ಹೋಗುತ್ತೆ. ನೀವು ಅಲ್ಲಿ ನೋಡ್ಬೋದು ನೈಸರ್ಗಿಕ ಕೆರೆ. ನನ್ನ ತೋಟದಲ್ಲಿ ಇದು ನೋಡಿ, ಇದು ಒಂಥರ ಪರಾತ ಇದ್ದಂಗಿದೆ. ಅಲ್ಲಿ ಆ ಕಡೆನೂ ಹೈಟ್ ಇದೆ, ಆ ಕಡೆನೂ ಹೈಟ್ ಇದೆ. ಸುತ್ತಮುತ್ತಲು 5-6 ಕಿಲೋಮೀಟ್ರ್ ಎಲ್ಲೇ ಮಳೆ ಬಿದ್ದರೂ ಅದು ಬಂದು ಎಲ್ಲಿ ತೆಗ್ಗಿರುತ್ತೆ ಹಂಗೆ ಹರ್ಕೊಂಡು ಈ ನಾಲೆ ಮುಖಾಂತರ ಹಿಂಗೆ ಹರ್ಕೊಂಡು ಅಲ್ಲಿ ಕೆರೆಗೆ ಹೋಗ್ತಾ ಇತ್ತು. ಓಡುವ ನೀರನ್ನು ನಡೆಯುವಂತೆ ಮಾಡು. ನಡೆಯುವ ನೀರನ್ನು ತೆವಳುವಂತೆ ಮಾಡು. ತೆವಳುವ ನೀರನ್ನು ನಿಲ್ಲುವಂತೆ ಮಾಡು. ನಿಂತ ನೀರನ್ನು ಇಂಗುವಂತೆ ಮಾಡು. ಫೋರ್ಸಾಗಿ ನೀರು ಅಲ್ಲಿಂದ